ಮೊದಲಿಗೆ ಹೆಡ್ಲೈನ್ಸ್. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ಅಧಿಕಾರ ಸ್ವೀಕರಿಸಿದ ಬೆನ್ನಲ್ಲೇ ಕುಶಾಲನಗರ ಕಾಂಗ್ರೆಸ್ ವತಿಯಿಂದ ಫೀಲ್ಡ್ ಮಾರ್ಷಲ್ ಕಾರ್ಯಪರುತ್ತದಲ್ಲಿ ಸಂಭ್ರಮಾಚರಣೆ ಮಾಡಿದರು. ಕುಶಾಲನಗರ ತಾಲೂಕಿನ ಶಿಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಬಾಬನಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನಲ್ಲಿ ಲೋಕ ಕಲ್ಯಾಣಾರ್ಥ ಅಂಗವಾಗಿ ಹೋಳಿಗೆಮ್ಮ ಹಬ್ಬ ಆಚರಣೆ ಮಾಡಿದರು. ಲಿಲ್ ಟ್ರೆಜರ್ಸ್ ಪ್ರೀ ಸ್ಕೂಲ್, ಇಂದಿನ ಪೋಷಣೆ ನಾಳೆಯ ನಿರ್ಮಾಣ. ನಮ್ಮಲ್ಲಿ 2 ರಿಂದ 3 ವರ್ಷದ ಮಕ್ಕಳಿಗೆ ಪ್ಲೇ ಗ್ರೂಪ್, ನರ್ಸರಿ ವಿಭಾಗಕ್ಕೆ 3 ರಿಂದ 4 ವರ್ಷ, ಎಲ್ಕೆಜಿ ವಿಭಾಗಕ್ಕೆ 4 ರಿಂದ 5 ವರ್ಷ ಮತ್ತು ಯುಕೆಜಿ ವಿಭಾಗದ ಮಕ್ಕಳಿಗೆ 5 ರಿಂದ 6 ವರ್ಷ ಆಗಿರಬೇಕು. ನಮ್ಮಲ್ಲಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ಕೂಡ ಲಭ್ಯವಿರುತ್ತದೆ. ಲಿಮಿಟೆಡ್ ಸೀಟ್ಸ್ ಓನ್ಲಿ. ಪ್ಲೀಸ್ ಜಾಯಿನಿಂಗ್ ಯುವರ್ ಚಿಲ್ಡ್ರನ್ಸ್ ಲಿಲ್ ಟ್ರೆಜರ್ಸ್ ಪ್ರೀ ಸ್ಕೂಲ್, ಸಿದ್ದಯ್ಯ ಪುರಾಣಿಕ್ ಲೇಔಟ್, ವಾಟರ್ ಟ್ಯಾಂಕ್ ನಿಯರ್ ಕುಶಾಲನಗರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9535480650. ಕೊಡಗು ಜಿಲ್ಲೆ ಕುಶಾಲನಗರ ಪಟ್ಟಣದಲ್ಲಿ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ಅಧಿಕಾರ ಸ್ವೀಕರಿಸಿದ ಬೆನ್ನಲ್ಲೇ ನಗರ ಕಾಂಗ್ರೆಸ್ ವತಿಯಿಂದ ಫೀಲ್ಡ್ ಮಾರ್ಷಲ್ ಕಾರ್ಯಪರುತ್ತದಲ್ಲಿ ಸಂಭ್ರಮಾಚರಣೆ ಮಾಡಿದರು. ಜೂನ್ 3 ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅಧಿಕಾರ ಸ್ವೀಕರಿಸಿದ ಹಿನ್ನೆಲೆಯಲ್ಲಿ ಕುಶಾಲನಗರದಲ್ಲಿ ನಗರ ಕಾಂಗ್ರೆಸ್ ವತಿಯಿಂದ ಸಂಭ್ರಮಾಚರಣೆ ನಡೆಯಿತು. ನಗರ ಕಾಂಗ್ರೆಸ್ ಅಧ್ಯಕ್ಷ ಜೋಸೆಫ್ ವಿಕ್ಟರ್ ಸೋನ್ಸ್ ನೇತೃತ್ವದಲ್ಲಿ ಫೀಲ್ಡ್ ಮಾರ್ಷಲ್ ಕಾರ್ಯಪ ವೃತ್ತದಲ್ಲಿ ಜಮಾಯಿಸಿದ ಮುಖಂಡರು, ಕಾರ್ಯಕರ್ತರು ಡಿಕೆಶಿ ಪರಾಜಯಕಾರ ಮೊಳಗಿಸಿದರು. ಪಟಾಕಿ ಸಿಡಿಸಿ ನೆರೆದಿದ್ದವರಿಗೆ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದರು. ಈ ಸಂದರ್ಭ ಮಾತನಾಡಿದ ನಗರ ಕಾಂಗ್ರೆಸ್ ಅಧ್ಯಕ್ಷ ಜೋಸೆಫ್ ವಿಕ್ಟರ್ ಸೋನ್ಸ್, ಪಕ್ಷ ನಿಷ್ಠೆಗೆ ಪ್ರತೀಕವಾಗಿರುವ ಡಿಕೆ ಶಿವಕುಮಾರ್ ಅವರ ಶ್ರಮಕ್ಕೆ ಮುಖ್ಯಮಂತ್ರಿ ಸ್ಥಾನ ಒಲಿದು ಬಂದಿದೆ. ಅವರ ಆಡಳಿತ ಅವಧಿಯಲ್ಲಿ ರಾಜ್ಯ ಮತ್ತಷ್ಟು ಸುಭಿಕ್ಷೆ ಹೊಂದಲಿ ಎಂದರು. ಕುಶಾಲನಗರ ಪ್ರಯೋಜನ ಪ್ರಾಧಿಕಾರದ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ ಮಾತನಾಡಿದರು. ಕೆಪಿಸಿಸಿ ಸದಸ್ಯ ಮಂಜುನಾಥ್ ಗುಂಡೂರಾವ್ ಮಾತನಾಡಿ, ವಿದ್ಯಾರ್ಥಿ ದೆಸೆಯಿಂದ ಕಾಂಗ್ರೆಸ್ನಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಸಂಘಟನೆ ಮೂಲಕ ಡಿಕೆ ಶಿವಕುಮಾರ್ ಅವರು ಇಂದು ಅತ್ಯುನ್ನತ ಹುದ್ದೆ ಅಲಂಕರಿಸಿದ್ದಾರೆ. ಮುಂದಿನ ಅವಧಿ ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಲಿ ಎಂದು ಕೋರಿದರು. ಕೊಡಗಿನ 2 ಶಾಸಕರಿಗೆ ಸಚಿವ ಸ್ಥಾನ ಲಭಿಸಲಿ ಎಂದರು. ಈ ಸಂದರ್ಭ ಕಾಂಗ್ರೆಸ್ ಪ್ರಮುಖರಾದ ಶಿವಶಂಕರ್, ಎಂಎಂ ಪ್ರಕಾಶ್, ವಿಜೆ ನವೀನ್, ಜೆಬಿ ಜಗದೀಶ್, ವಿಎಸ್ ಆನಂದ್ ಕುಮಾರ್, ಶೇಖ್ ಕಲಿಮುಲ್ಲಾ, ರಂಜನ್, ಪದ್ಮಾ, ಅನಿಲ್, ಆನಂದ್, ಕಯಾಸ್, ಮಹದೇವ್, ಚಂದ್ರು ಮತ್ತಿತರರು ಇದ್ದರು. ವಿದ್ಯಾರ್ಥಿ ದೆಸೆಯಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡ್ತಾ ಸಂಘಟನೆಯ ಪ್ರತಿಯೊಂದು ಮೂಲನು ಹೆಜ್ಜೆ ಇಡುತ್ತಾ ಮುಂದೆ ಬರ್ತಾ ಯುವ ಕಾಂಗ್ರೆಸ್ನ ಮತ್ತು ರಾಜ್ಯದ ಕೆಪಿಸಿಸಿ ಅಧ್ಯಕ್ಷರ ತನಕ ಎಲ್ಲ ಪಕ್ಷದ ಹುದ್ದೆಗಳನ್ನು ಸಂಘಟನೆಯಲ್ಲಿ ಮಾಡ್ಕೊಂಡು ಬಂದಂಥ ಡಿಕೆ ಶಿವಕುಮಾರ್ ಸಾಹೇಬರು ಈ ದಿವಸ ಪಕ್ಷ ಕೊಡುವಂಥ ಅತ್ಯುನ್ನತ ಒಂದು ಹುದ್ದೆ ಆದಂಥ ಕರ್ನಾಟಕ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಇದು ಕಾಂಗ್ರೆಸ್ ಪಕ್ಷ ಅಲ್ಲದೆ ಮತ್ತೆ ಯಾವ ಪಕ್ಷದಲ್ಲೂ ಸಂಘಟನೆ ಕೊಡುವಂಥ ಒಂದು ಬೆಲೆ ಆಗಿರೋದಿಲ್ಲ. ಅದೇ ರೀತಿ ಅವರ ಜೊತೆಯಾಗಿ ಈ ಹಿಂದೆ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಂಥ ಡಾಕ್ಟರ್ ಪರಮೇಶ್ವರ್ ಸಾಹೇಬರು ಉಪಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ. ಹಾಗೆ ಈ ದಿನ ಸ್ವೀಕರಿಸಿದಂಥ ಎಲ್ಲ 12 ಜನ ಮಂತ್ರಿಗಳಿಗೂ ಶುಭಾಶಯ ಕೊಡ್ತಾ ಕರ್ನಾಟಕ ಸರ್ಕಾರ ಅತ್ಯುನ್ನತ ಯಶಸ್ವಿಯಾಗಿ ಅವರ ಈ 2 ವರ್ಷದ ಅವರ ಅವಧಿಯನ್ನು ಪೂರೈಸಿ ಮುಂದೆ ಬರುವಂಥ 28ರ ಚುನಾವಣೆಯಲ್ಲಿ ಅತ್ಯಂತ ಈಗ ಪಡೆದಂತೆ 140 ಸೀಟನ್ನು ಪಡೆದು ಅದಕ್ಕೂ ಹೆಚ್ಚುವರಿ ಪಡೆಯುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಈ ದಿನ ಸಹಕರಿಸಿದ ಈ ಅವಕಾಶಕ್ಕೆ ಸಹಕರಿಸಿದ ಸಿದ್ದರಾಮಯ್ಯ ಸಾಹೇಬರಿಗೂ ಅತ್ಯಂತ ಯಶಸ್ವಿಯಾಗಿ ಒಂದು ಮಾದರಿಯಾಗಿ ಬಿಟ್ಟುಕೊಂಡಂಥ ಸಾಹೇಬರನ್ನು ನೆನೆಸಿಕೊಳ್ಳುತ್ತಾ ಕೊಡಗು ಜಿಲ್ಲೆಗೆ ಮುಂದೆ ಬರುವಂಥ 2ನೇ ಮತ್ತು 3ನೇ ಪಟ್ಟಿಯೊಳಗೆ 2 ಸ್ಥಾನಗಳು 2 ಶಾಸಕರಿದ್ದು 2 ಶಾಸಕರಿಗೂ ನಮಗೆ ಮನಸ್ಸಿಕೊಳ್ಳುವಂಥ ಅವಕಾಶ ಮಾಡಿಕೊಡಬೇಕು ಅಂತ ಪಕ್ಷವನ್ನು ಒತ್ತಾಯಪಡಿಸ್ತಾ ನನ್ನ ಮಾತು. ಡಿಕೆ ಶಿವಕುಮಾರ್ ಅವರಿಗೆ ನಾನು ಅಭಿನಂದನೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಮುಂಬರುವಂಥ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ತಮ್ಮ ವೈಭವವನ್ನು ಇನ್ನು 2 ವರ್ಷಗಳಲ್ಲಿ ಜಾಸ್ತಿ ಮಾಡಿ ಬರುವಂಥ ದಿವಸಗಳನ್ನು ಮುಂದೆ ಬರುವಂಥ ಎಲೆಕ್ಷನಲ್ಲೂ ಅತ್ಯಧಿಕ ಸೀಟುಗಳನ್ನು ತಗೊಂಡು ಬರ್ತಾರೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೇ ರೀತಿ ಏನು ನಮ್ಮ ಡಾಕ್ಟರ್ ಮಂತರಗೌಡ ಇದ್ದಾರೆ, ಅವರಿಗೆ ಸಚಿವ ಸ್ಥಾನ ಸಿಗಬೇಕು ಅಂತ ಇದೇ ಸಂದರ್ಭದಲ್ಲಿ ನಾನು ಆಗ್ರಹ ಪಡಿಸ್ತಾ ಇದ್ದೇನೆ. ಮತ್ತೊಮ್ಮೆ ಕಾಂಗ್ರೆಸ್ ಪಾರ್ಟಿಗೆ ಜೈ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಪಕ್ಷ ನಿಷ್ಠೆಯಕ್ಕೆ ಪ್ರಸಿದ್ಧವಾಗಿರುವಂಥ ನಮ್ಮ ಡಿಕೆ ಶಿವಕುಮಾರ್ ಅವರು ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಅವರು ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಪಕ್ಷ ನಿಷ್ಠೆಗೆ ಪ್ರತೀಕವಾಗಿ ಅವರು ಮೂಡಿ ಬಂದಿದ್ದಾರೆ. ಅವರ ಆಡಳಿತ ಅವಧಿಯಲ್ಲಿ ಉತ್ತಮವಾದಂಥ ಆಡಳಿತ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಿಗಲಿ ಅಂತೇಳಿ ಹಾರೈಸ್ತೇವೆ ಮತ್ತು ಈ ಮೂಲಕ ಕುಶಾಲನಗರ ನಗರ ಕಾಂಗ್ರೆಸ್ ವತಿಯಿಂದ ಡಿಕೆ ಶಿವಕುಮಾರ್ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ.
ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್.ಎಂ. ರಘುಕೋಟಿ, ಕುಶಾಲನಗರ. ಕುಶಾಲನಗರ ತಾಲೂಕಿನ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಬಾಬನಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಕುಶಾಲನಗರ ಪಟ್ಟಣದ ಸಾಯಿ ಬಡಾವಣೆಯಲ್ಲಿರುವ ಶ್ರೀ ಶಿರಡಿ ಸಾಯಿಬಾಬಾ ದೇವಾಲಯದಲ್ಲಿ ಬಾಬನಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಬಾಬನಿಗೆ ವಿವಿಧ ಅಭಿಷೇಕಗಳನ್ನು ನೆರವೇರಿಸಿ ಸುಗಂಧ ಪುಷ್ಪಗಳಿಂದ ಸುಂದರ ರೀತಿಯಲ್ಲಿ ಅಲಂಕಾರವನ್ನ ಮಾಡಲಾಗಿತ್ತು. ದೇವಾಲಯಕ್ಕೆ ಆಗಮಿಸಿದ ಭಕ್ತಾದಿಗಳು ಬಾಬನಿಗೆ ಭಜನೆಗಳನ್ನ ಹಾಡೋದರ ಮೂಲಕ ಬಾಬನ ದರ್ಶನವನ್ನ ಮಾಡಿ ಕಣ್ಣು ತುಂಬಿಕೊಂಡು ಪಾವನರಾದರು. ದೇವಾಲಯದ ಆವರಣದಲ್ಲಿರುವ ಕನ್ನಿಕಾ ಪರಮೇಶ್ವರಿ ಅಮ್ಮನವರಿಗೆ ಮಹಾಮಂಗಳಾರತಿಯನ್ನು ನೆರವೇರಿಸಲಾಯಿತು. ನಂತರ ವೇದ ಮಂತ್ರಗಳನ್ನ ಜಪಿಸಿ ನಂತರ ಬಾಬನಿಗೆ ಪ್ರಾರ್ಥನೆಯನ್ನ ಸಲ್ಲಿಸಿ ಮಹಾಮಂಗಳಾರತಿಯನ್ನ ಮಾಡಿದರು. ನೆರವೇರಿದ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದವನ್ನ ವಿತರಿಸಿದರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್.ಎಂ. ರಘುಕೋಟಿ, ಕುಶಾಲನಗರ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನಲ್ಲಿ ಲೋಕ ಕಲ್ಯಾಣಾರ್ಥ ಹೋಳಿಗಮ್ಮ ಹಬ್ಬವನ್ನ ಆಚರಣೆ ಮಾಡಲಾಯಿತು. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಲೋಕ ಕಲ್ಯಾಣಾರ್ಥವಾಗಿ ಪಟ್ಟಣದಲ್ಲಿ ಜೂನ್ 2ರಂದು ನಾಗರಿಕರ, ಆಸ್ತಿಕರ, ಧಾರ್ಮಿಕ ಶ್ರದ್ಧಾವಂತ ಮಹಿಳೆಯರ ಸಹಭಾಗಿತ್ವದಲ್ಲಿ ಹೋಳಿಗಮ್ಮ ಹಬ್ಬ ಆಚರಣೆ ಸಂಪನ್ನಗೊಂಡಿತ್ತು. ಪಟ್ಟಣ ಸೇರಿದಂತೆ ಕ್ಷೇತ್ರದಲ್ಲಿ ನಾಡಿನ ಉತ್ತಮ ಮಳೆ, ಬೆಳೆ ಮತ್ತು ಜನ ಜಾನುವಾರುಗಳ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡಿ ಹೋಳಿಗೆಮ್ಮ ಹಬ್ಬವನ್ನು ಸಾಂಪ್ರದಾಯಿಕವಾಗಿ ಆಚರಿಸಿ ಶ್ರೀ ಗ್ರಾಮ ದೇವತೆ ಊರಮ್ಮಳ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿದ್ದಾರೆ. ಹೋಳಿಗೆಮ್ಮ ಹಬ್ಬದಲ್ಲಿ ಶ್ರದ್ಧಾ ಭಕ್ತಿಯಿಂದ ಭಾಗವಹಿಸಿದ್ದರು. ದೇವಿಗೆ ಹೇಡಿಯಾಗಿ ಹೋಳಿಗೆ ಮತ್ತು ಹೂರಣ, ಹಣ್ಣಿನ ಶಿಖರಣೆ, ತುಪ್ಪ ಮತ್ತು ಅನ್ನ ಸಾಂಬಾರು ಸೇರಿದಂತೆ ವಿವಿಧ ಖಾದ್ಯಗಳನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಮಡಿವಂತಿಕೆಯಿಂದ ಅಡುಗೆಗಳನ್ನು ಸಿದ್ಧಪಡಿಸುತ್ತಾರೆ. ವೈಯಕ್ತಿಕ ಸ್ವಚ್ಛತೆ ಹಾಗೂ ಮನೆಯ ಸುತ್ತಲಿನ ಪರಿಸರ ಸ್ವಚ್ಛತೆಗೆ ಈ ಸಂದರ್ಭದಲ್ಲಿ ಹೆಚ್ಚು ಒತ್ತು ನೀಡಲಾಗುತ್ತದೆ. ಹೋಳಿಗೆಮ್ಮ ಹಬ್ಬವು ಕರ್ನಾಟಕದ ವಿಜಯನಗರ ಜಿಲ್ಲೆ, ಬಳ್ಳಾರಿ, ಕೊಪ್ಪಳ, ಚಿತ್ರದುರ್ಗ ಮತ್ತು ದಾವಣಗೆರೆ ಜಿಲ್ಲೆಗಳ ಪಟ್ಟಣ ನಗರ ಪ್ರದೇಶ ಸೇರಿದಂತೆ ಗ್ರಾಮೀಣ ಪ್ರದೇಶಗಳಲ್ಲಿ ಬಹು ಅರ್ಥಪೂರ್ಣವಾಗಿ ಹಾಗೂ ವಿಶಿಷ್ಟವಾಗಿ ಸಾಂಪ್ರದಾಯಿಕವಾಗಿ ಆಚರಿಸಲಾಗುತ್ತದೆ. ಊರಿನ ಸಂಕಷ್ಟಗಳನ್ನು ಕಳೆಯಲು, ಉತ್ತಮ ಮಳೆ ಬೆಳೆಗಾಗಿ, ತಮ್ಮ ರೋಗ ರುಜಿನಿಗಳು ದೂರವಾಗಲೆಂದು ಇದನ್ನು ಆಚರಿಸಲಾಗುತ್ತದೆ. ಈ ಅಪರೂಪದ ಸನ್ನಿವೇಶದ ಮೂಲಕ ಹೋಳಿಗೆಮ್ಮ ಹಬ್ಬ ಸಮಾಜದಲ್ಲಿ ಸೌಹಾರ್ದತೆ, ಧರ್ಮ, ಶ್ರದ್ಧೆ, ಏಕತೆಯನ್ನು ಸಾದರಪಡಿಸಿ ಸಾಕ್ಷೀಕರಿಸುತ್ತದೆ. ಕೂಡ್ಲಿಗಿ ಪಟ್ಟಣ ಪಂಚಾಯತಿಯಿಂದ ಸಾವಿರಾರು ನಾಗರಿಕರು ಏನು ಮಾಡ್ತಾರೆ, ಪ್ರತಿ ವರ್ಷ ಈ ಒಂದು ಮಾಸದಲ್ಲಿ ಪ್ರತಿ ಮಂಗಳವಾರ ಈ ಒಂದು ಹೋಳಿಗೆಮ್ಮ ಅಂತ ಹೇಳ್ಬಿಟ್ಟು ಒಳ್ಳೆಯ ಒಂದು ಕಾರ್ಯಕ್ರಮ ಪ್ರತಿಯೊಬ್ಬರು ಮನೆಯಿಂದಲೂ ಈ ಒಂದು ಪ್ರಸಾದವನ್ನು ತಂದು ಆದಿಶಕ್ತಿ ದೇವಿಗೆ ಅರ್ಪಿಸುವಂಥ ಒಂದು ಕೆಲಸ ಮಾಡ್ತೀವಿ. ಇದು ಮಳೆ ಸಕಾಲಕ್ಕೆ ಬರಲಿ ಅಂತೇಳಿ ಊರಮ್ಮನ ಸಲುವಾಗಿ ಹೋಳಿಗೆಮ್ಮನ ಮಾಡ್ತಾ ಇದ್ದಾರೆ. ಮಳೆಗಾಲ ಚೆನ್ನಾಗಾಗಲಿ ಅಂತೇಳಿ ಎಲ್ಲರೂ ಸಂತೋಷವಾಗಿರ್ಬೇಕಂತೇಳಿ ಹೋಳಿಗೆಮ್ಮನ ಮಾಡ್ತಾ ಇದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ಒಂದೇ ಮಾತನ್ನು ವಿಜಯ್ ವೃಷಭೇಂದ್ರ, ಕೂಡ್ಲಿಗಿ. ಬೆಂಗಳೂರಿನಿಂದ ಕೊಡಗಿನ ತನ್ನ ತೋಟ ನೋಡಲು ಬಂದ ಯುವಕ ಮಸಣ ಸೇರಿದ ಘಟನೆ ಟಿ ಶೆಟ್ಟಿಗೆರೆಯಲ್ಲಿ ನಡೆದಿದೆ. ಬೆಂಗಳೂರಿನಿಂದ ಕೊಡಗಿನ ತನ್ನ ತೋಟ ನೋಡಲೆಂದು ಬಂದ ಯುವಕ ಮಸಣ ಸೇರಿದ. ಕೊಡಗಿನ ಟಿ ಶೆಟ್ಟಿಗೇರಿಯಲ್ಲಿ ಮಂಗಳವಾರ ನಡೆದ ಘಟನೆ. PR ರವಿ ಹಾಗೂ ಇಂದಿರರವರಿಗೆ ತಮ್ಮ ಪಿತ್ರ
ಪಿತ್ರಾರ್ಜಿತ ಆಸ್ತಿ 9 ಎಕರೆ ಇದ್ದು ಆಗಿಂದಾಗೆ ಬಂದು ತಮ್ಮ ತೋಟದಲ್ಲಿ ಕೆಲಸ ಮಾಡಿಕೊಂಡು ನಂತರ ಬೆಂಗಳೂರಿಗೆ ತೆರಳುತ್ತಿದ್ದರು. ಮೊನ್ನೆ ತೋಟದಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ತಮ್ಮ ಕುಟುಂಬದ ಸದಸ್ಯರಾದ ರಾಜೇಶ್ ಎಂಬುವರ ಜಾಗದ ವಿಶೇಷವಾಗಿ ಜಗಳ ತೆಗೆದು ಇಂದಿರ ಮೇಲೆ ಹಲ್ಲೆಗೆ ಮುಂದಾದ ಸಂದರ್ಭದಲ್ಲಿ ರವಿ ಹಾಗೂ ಅವರ ಪುತ್ರ ಹೇಮಂತ್ ಮತ್ತು ರಾಜೇಶನಿಗೆ ಪರಸ್ಪರ ಜಗಳವಾಗಿದ್ದು, ರಾಜೇಶ್ ತಕ್ಷಣ 112ಕ್ಕೆ ಕರೆ ಮಾಡಿದ್ದು, ಸ್ಥಳಕ್ಕೆ ಬಂದ ಪೊಲೀಸರು ಅಲ್ಲಿದ್ದ ಎಲ್ಲರನ್ನು ಶ್ರೀ ಮಂಗಲ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬಂದಿದ್ದು, ಪೊಲೀಸರು ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡಿ ಮಡಿಕೇರಿಯ ಜಿಲ್ಲಾ ಕೇಂದ್ರ ಕಾರಾಗೃಹಕ್ಕೆ ಕಳುಹಿಸಲಾಗಿತ್ತು. ರಾಜೇಶನ ಸಹೋದರ ತನ್ನ ಚಿಕ್ಕಮ್ಮನನ್ನು ಕೊಲೆ ಮಾಡಿ 2 ವರ್ಷಗಳಿಂದ ಜೈಲು ಪಾಲಾಗಿದ್ದು, ಇದೇ ಕಾರಾಗೃಹದಲ್ಲಿದ್ದ ಬುಧವಾರ ಬೆಳಿಗ್ಗೆ ಮಡಿಕೇರಿ ಜಿಲ್ಲಾ ಕೇಂದ್ರ ಕಾರಾಗೃಹದಲ್ಲಿ ಬೆಳಿಗ್ಗೆ 7 ಗಂಟೆಗೆ ಶೌಚಾಲಯದ ಬಳಿ ಗಣೇಶ ಹೇಮಂತನಿಗೆ ಚಾಕುವಿನಿಂದ ಸುಮಾರು 13 ಬಾರಿ ಇರಿದು ನಂತರ ಕೆಳಗೆ ಬಿದ್ದ ಹೇಮಂತನ ವಿವಿಧ ಭಾಗಗಳಿಗೆ ಕಾಲಿನಿಂದ ತುಳಿದು ಘಾಸಿ ಮಾಡಿದ್ದ. ನಂತರ ಜೈಲು ಅಧಿಕಾರಿಗಳು ಹೇಮಂತನನ್ನು ಮಡಿಕೇರಿ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿ ಹೆಚ್ಚಿನ ಚಿಕಿತ್ಸೆಗೆ ಮೈಸೂರಿನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಫಲಿಸದೆ ಹೇಮಂತನ ಮೃತಪಟ್ಟಿದ್ದಾರೆ. ಇಂದು ಹೇಮಂತನ ತಾಯಿಯ ಮನೆ ವಿರಾಜಪೇಟೆ ಬಿಟ್ಟಂಗಾಲದಲ್ಲಿ ಅಂತ್ಯಕ್ರಿಯೆಗೆ ತಯಾರು ನಡೆಯುತ್ತಿದೆ. ಕೊಲೆ ಆರೋಪಿಗಳು ಹಾಗೂ ಸುಳ್ಳು ಕೇಸ್ ದಾಖಲಿಸಿದ ಶ್ರೀ ಮಂಗಲ ಠಾಣೆ ಅಧಿಕಾರಿ ರವೀಂದ್ರ ಹಾಗೂ ವೃತ್ತ ನಿರೀಕ್ಷಕ ಶಿವರುದ್ರ ಹಾಗೂ ರಾಜೇಶ್ ಮತ್ತು ಆತನ ಸಹೋದರಿ ಅನುಪಮನ ಪತಿ ಮಂಜು ಅವರ ಮೇಲೆ ಕ್ರಮವನ್ನು ಕೈಗೊಳ್ಳುವ ತನಕ ಹೇಮಂತನ ಮೃತದೇಹದ ಅಂತ್ಯಕ್ರಿಯೆ ಮಾಡುವುದಿಲ್ಲ ಎಂದು ಹೇಮಂತನ ಕುಟುಂಬದ ಸದಸ್ಯರು ಪಟ್ಟು ಹಿಡಿದಿದ್ದಾರೆ. ನಮ್ಮ ಅಣ್ಣ ತೀರೋಗಿದ್ದ ನಮ್ಮ ಅಣ್ಣ ಸರ್ ಟ್ಯೂಸ್ಡೇ ಪಾಸ್ಟ್ ವೀಕ್ ಟ್ಯೂಸ್ಡೇ ಆಫ್ಟರ್ನೂನ್ ಒಂದು 2 ಗಂಟೆಗೆ ಇವರು ತೋಟದಲ್ಲಿ ಅಪ್ಪ ಅಮ್ಮ ಎಲ್ಲ ನಾರ್ಮಲಾಗಿ ಕೆಲಸ ಮಾಡ್ತಿದ್ರು. ಪಾಸ್ಟ್ 5 ಡೇಸು ಬರ್ತಾ ಹೋಗ್ತಾಯಿದ್ರು. ಅವತ್ತು ಅಂತಲ್ಲ, ಯಾವತ್ತೂ ಇಲ್ಲದವನು ಅವತ್ತು ಗಣೇಶ ಬಂದ್ಬಿಟ್ಟು ಅವನೇ ಬೇಕು ಅಂತ ಟ್ರಿಗರ್ ಮಾಡಿ ಮಾತಾಡಿ, ಇದು ನನ್ನ ಆಸ್ತಿ, ಇದಕ್ಕೆ ಯಾರೂ ಬರಬಾರ್ದು, ಆ ಥರ ಎಲ್ಲ ಮಾತಾಡ್ದ. ಅಪ್ಪನಿಗೆ ಅಪ್ಪ ನಾರ್ಮಲಾಗೆ ಮಾತಾಡಿದ್ದಾರೆ, ನಿಂದು RTCಲಿ ಯಾವುದೇ ರೀತಿ ನಿನ್ನ ಡಾಕ್ಯುಮೆಂಟ್ಸ್ ಇದ್ದರೆ ತಗೋ ಬಾ, ಕೋರ್ಟಿಂದ ಮುಖಾಂತರ ಬಾ, ಇಲ್ಲಾಂದರೆ ನಿನಗೂ ಇದಕ್ಕೂ ಹಕ್ಕಿಲ್ಲ ಅಂತ ಹೇಳಿದ್ದಾರೆ. ಬಟ್ ಇವನು ಅದನ್ನ ರೂಡಾಗಿ ಕೆಟ್ಟ ಮಾತಲ್ಲೆಲ್ಲ ಬೈದ್ಬಿಟ್ಟು ಅಮ್ಮನಿಗೆ ಹೊಟ್ಟೆಗೆಲ್ಲ ಒದ್ಬಿಟ್ಟು ಇವನು ಓಡೋಗ್ಬಿಟ್ಟು ಬರ್ತಾ ತೋಟಕ್ಕೆ ಓಡುವಾಗ ಶರ್ಟ್ ಎಲ್ಲ ಹರಿದು ಮಾರ್ಕೆಲ್ಲ ಮಾಡ್ಕೊಂಡ್ಬಿಟ್ಟು 112ಗೆಲ್ಲ ಕಾಲ್ ಮಾಡಿಬಿಟ್ಟು ಈ ರೀತಿ ನನಗೆ ಈ ರೀತಿ ಎಲ್ಲ ಪ್ರಾಬ್ಲಮ್ ಆಗ್ತಿದೆ, ಇದಕ್ಕೆಲ್ಲ ಇವ್ರನ್ನೇ ಕಾರಣ ಅಂತ ಹೇಳ್ಬಿಟ್ಟು ಬಂದಿದ್ದಾನೆ. ಪೊಲೀಸವ್ರು ಬರುವಾಗ ಅಮ್ಮನಿ ಹಿಂಗೆ ಒದ್ರಲ್ಲ ಅನ್ನೋದು ಇದಕ್ಕೆ ಬೇಜಾರಿಗೆ ಪೊಲೀಸವ್ರ ಮುಂದೆ 2 ಡೇಟ್ ಹೊಡೆದಿದ್ದಾರೆ ಅಪ್ಪ. ಬಟ್ ಯಾವುದೇ ರೀತಿ ಅವನಿಗೆ ಇಂಜುರಿ ಆಗಿಲ್ಲ, ಏನೂ ಆಗಿಲ್ಲ. ಆದರೆ ಹಂಗೆ ಅವ್ರನ್ನ ಸ್ಟೇಷನಿಗೆ ಕರ್ಕೊಂಡು ಹೋಗಿದ್ದಾರೆ. ಸಡನ್ನಾಗಿ ಏನು ಇನ್ಫಾರ್ಮೇಷನ್ ಏನು ಕೇಳಿರಲ್ಲ. ಆ ಟೈಮಲ್ಲಿ CI ಬಂದಿರ್ತಾರೆ, CI ಶಿವರುದ್ರಪ್ಪ ಅವ್ರು ಬಂದ್ಬಿಟ್ಟು ಇವ್ರದ್ದೆಲ್ಲ ತಪ್ಪಿರುತ್ತೆ, ಇಂಥ ಬೋಳಿ ಮಕ್ಕಳನ್ನೆಲ್ಲ ಬೂಟಲ್ಲಿ ತಗೊಂಡು ಓದಿಬೇಕು, ಇವರೇ ಕಲ್ಪ್ರಿಟ್ಟು ಅಂದ್ಕೊಂಬಿಟ್ಟು ಅವ್ರದ್ದು ಏನೇ ರೀತಿ ನಮ್ಮ ಅಪ್ಪ ಅಮ್ಮಂದು ಏನೂ ಇನ್ಫಾರ್ಮೇಷನ್ ಕೇಳ್ತೇನೆ ಅವರೆಲ್ಲರನ್ನೂ ಅಮ್ಮ ಅಂಕಲ್ ಅಣ್ಣ ಇಷ್ಟು 4 ಜನನೂ 307 ಸೆಕ್ಷನ್ ಹಾಕ್ಬಿಟ್ಟು ಜೈಲಿಗೆ ಕಳಿಸ್ತಾರೆ ಸರ್. ಅಲ್ಲಿ ಕಳಿಸೆಲ್ಲ ಆದಮೇಲೆ ನೆಕ್ಸ್ಟ್ ಡೇ ಮಂಡೇ ಮಾರ್ನಿಂಗ್ ಕರೆಕ್ಟ್ 7 o'clockಗೆ ನಾರ್ಮಲಾಗಿ ಇವರೆಲ್ಲ ಫ್ರೆಶ್ ಅಪ್ ಆಗೋಕ್ಕೆ ಅಂತ ಹೋಗ್ತಾ ಇರುವಾಗ ಫುಲ್ ಅರ್ಜೆಂಟ್ ಇತ್ತಂತೆ, ಅಲ್ಲಿ ಫುಲ್ ರಶ್ ಇತ್ತಂತೆ. ಆ ಟೈಮಲ್ಲಿ ಟ್ಯಾಪ್ವರೆಗೂ ಒಂದು 5 ನಿಮಿಷ ವೆಯ್ಟ್ ಮಾಡಬೇಕಾಗಿತ್ತಂತೆ. ಅಷ್ಟೊತ್ತಿಗೆ ಅಪ್ಪ ಅಮ್ಮಂದೆಲ್ಲರದ್ದು ಅಪ್ಪ ಅಣ್ಣಂದು ಈ ಫ್ರೆಶ್ ಅಪ್ ಎಲ್ಲ ಆಯ್ತಂತೆ. ಇನ್ನೇನು ಅವ್ನು ಕಾಲಿಗೆ ಸ್ವಲ್ಪ ಮಣ್ಣಾದಂಗೆ ಆಯ್ತಂತೆ. ನೀವು ಹೋಗಿ ಮುಂದೆ ನಾನು ಅಷ್ಟೊತ್ತಿಗೆ ಕಾಲು ತೊಳ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಬರೀ 2 ಸೆಕೆಂಡ್ಸ್ಗೆ ಅವನು ಆಲ್ಮೋಸ್ಟ್ 18 ಟೈಮ್ಸ್ ಅವನು ಚುಚ್ಚಿದ್ದಾನೆ ಸರ್. ಯಾರು? ರಾಜೇಶ್ ಅಂತ ಇರೋರು. ಅವನು ಆಲ್ರೆಡಿ ಫಸ್ಟೇ ರಾಜೇಶ್ ಅಂಬೋನು ಯಾರು ಅಂದರೆ ನಮ್ಮ ಆ ಪ್ರಾಪರ್ಟಿ ವಿಚಾರಕ್ಕೆ ನಮ್ಮ ಚಿಕ್ಕಜ್ಜಿನ ಮರ್ಡರ್ ಮಾಡಿ ಇನ್ನೊಂದು ಆಫ್ ಮರ್ಡರ್ ಮಾಡಿ ಜೈಲಿಗೆ ಸೇರ್ಕೊಂಡಿದ್ದವನು ಅವನು. ಯಾವಾಗ? ಆಲ್ಮೋಸ್ಟ್ 2022 ಅವನು ಸೇರ್ಕೊಂಡಿದ್ದು. 2 ಇಯರ್ಸ್ ಅಬ್ಸ್ಕಾಂಡ್ ಆಗಿದ್ದ, ಮತ್ತು ಆಮೇಲೆ 2 ಇಯರ್ಸಿಂದ ಅವ್ನು ಜೈಲಲ್ಲಿದ್ದಾನೆ. ಆಮೇಲೆ ಅವ್ನು ಸಾಯಲೇಬೇಕು ಅಂತ ಹೇಳ್ಬಿಟ್ಟು ಅವ್ನು ಕೆಳಗೆ ಬಿದ್ದಿದ ತಕ್ಷಣ ಒಂದು ಪಾರ್ಟಿಗೆಲ್ಲ ಸರಿ ಓದಿದ್ದಾನೆ ಸರ್. ಒಂದು ಇಂಟೆನ್ಷನ್ ಅವ್ನು ಸತ್ತೋಗ್ಬೇಕು ಅಂತ. ಆಗಿರೋದು ಜೈಲಲ್ಲಿ 7 o'clockಗೆ ಸರ್. ಬಟ್ ಅವನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದು 10:30ಗೆ ಸರ್. ಯಾವುದೇ ರೀತಿ ಮಡಿಕೇರಿ ಹಾಸ್ಪಿಟ್ಲಲ್ಲಿ ಯಾವುದೇ ರೀತಿ ಅವನಿಗೆ ಟ್ರೀಟ್ಮೆಂಟ್ ಇಲ್ಲ, ಬರೀ ಆಕ್ಸಿಜನ್ ಕೊಟ್ಬಿಟ್ಟು ಸೈಡ್ಗೆ ಬಿಟ್ಬಿಟ್ರು. ನನಗಿದು ನೋಡಿಬಿಟ್ಟು ಆಗಿಲ್ಲ, ಅವನ್ನ ಇಮಿಡಿಯೇಟಾಗಿ ಮೈಸೂರಿಗೆ ಶಿಫ್ಟ್ ಮಾಡಬೇಕು ಅಂತ ಕರ್ಕೊಂಡು ಹೋದ್ವಿ ಸರ್. ಬಟ್ ಮೈಸೂರಿಗೆ ಶಿಫ್ಟ್ ಹೋಗುವಾಗ ನಾನು ಮಾವ ಮತ್ತು ನನ್ನ ತಂಗಿ 3 ಜನ ಇದ್ದಿದ್ದು. ಅಲ್ಲೂ ಅಷ್ಟೇ ಯಾವುದೇ ರೀತಿ ಪೊಲೀಸವ್ರು ಬರ್ದಿಲ್ಲ, ಸೆಕ್ಯೂರಿಟಿ ಇರಲಿಲ್ಲ, ಏನೂ ಇರಲಿಲ್ಲ. ಬೇಗ ನಾವು ರೀಚ್ ಆದ್ವಿ ಸರ್. ಆದರೆ 30 ಕಿಲೋಮೀಟರ್ಸ್ ಹಿಂದೆ ಪೊಲೀಸವ್ರು ಬರ್ತಿದ್ರು ಸರ್. ಅವ್ರು ಇನ್ನೂ ರೀಚ್ ಆಗಿಲ್ಲ. 1 hour ತೊಗೊಂಡಿದ್ದಾರೆ ಸರ್. ನಮ್ಮ ಅಣ್ಣ ಆ್ಯಂಬುಲೆನ್ಸ್ 1 hour ಹೊರಗಡೆ ಇದ್ದಾನೆ, ಹಾಸ್ಪಿಟ್ಲ್ ಹೊರಗಡೆ. ಯಾವುದೇ ರೀತಿ ಟ್ರೀಟ್ಮೆಂಟ್ ಏನೂ ಇಲ್ಲ. ಇವ್ರು ಬಂದುಬಿಟ್ಟು ಸಿಗ್ನೇಚರು ಅದು ಇದೆಲ್ಲ ಆದಮೇಲೆ ಅವ್ನಿಗೆ ICUಗೆ ಬಿಟ್ಟಿದ್ದು.
ಅಲ್ಲಿರೋರು ಹೇಳಿದ್ರು ಸರ್ಜರಿ ಎಲ್ಲ ಮಾಡಿದ್ರಂತೆ, ಸಕ್ಸಸ್ಫುಲ್ ಎಲ್ಲ ಆಯ್ತಂತೆ, ಆ್ಯಕ್ಷನ್ ಎಲ್ಲ ಇತ್ತಂತೆ, ಎಲ್ಲ ನಾರ್ಮಲ್ಲು ಅಂತೆಲ್ಲ ಹೇಳಿದ್ರು ಫಸ್ಟ್ ಡೇ. ನೆಕ್ಸ್ಟ್ ಡೇ 7:30ಗೆ ಈಸ್ ನೋ ಮೋರ್ ಅಂದರು ಸರ್. ಅವ್ರ ನೆಗ್ಲಿಜೆನ್ಸಿ, ಜೈಲಲ್ಲಿ ಇರ್ತಿದ್ದವ್ರ ನೆಗ್ಲಿಜೆನ್ಸಿ ಮತ್ತು ರೆಸ್ಪಾನ್ಸಿಬಿಲಿಟಿ ಇಲ್ಲದೆ ಇದಕ್ಕೆಲ್ಲ ಕಾರಣ ಅಂತ ಹೇಳ್ತೀನಿ ಸರ್. ಮತ್ತು ಇನ್ನೊಂದು ಸರ್, ನನಗೆ ಅವನಿಗೆ ಜಸ್ಟಿಸ್ ಸಿಗಬೇಕು ಸರ್, ನಮ್ಮ ಅಣ್ಣನಿಗೆ ಜಸ್ಟಿಸ್ ಸಿಗಬೇಕು. ಹೆಂಗೆ ಅಂದರೆ SP ಅವ್ರು ಬರಬೇಕು, ಅವರು ನಾನು ಹೇಳಿದ ಇಷ್ಟು ಜನಕ್ಕೂ FIR ಹಾಕ್ಬಿಟ್ಟು ನಮ್ಮ ಅಣ್ಣ ಈಗ ಯಾವ ಸಿಚುವೇಶನ್ ಇದ್ದಾರೆ ಅವರೆಲ್ಲ ಗಲ್ಲಿಗಾಗಬೇಕು ಸರ್. ಒಬ್ಬರು ಸರ್ಕಲ್ ಇನ್ಸ್ಪೆಕ್ಟ್ರು ಶಿವರುದ್ರಪ್ಪ ಅವರು, ಇನ್ನೊಬ್ಬರು ರಾಜೇಶ್, ಅವನೇನು ಜೈಲಲ್ಲಿ ನಮ್ಮ ಅಣ್ಣನಿಗೆ ಇಂಜುರಿ ಮಾಡ್ದ ಅವರು, ರಾಜೇಶ್ ತಮ್ಮ ಗಣೇಶ್, ಅವ್ರ ವೈಫ್ ಅನುಶ್ರೀ ಮತ್ತು ಅವ್ರ ಅಕ್ಕ ಅನುಪಮ, ಇಷ್ಟು ಜನಕ್ಕೆ FIR ಕಂಪ್ಲೇಂಟ್ ಆಗಬೇಕು ಮತ್ತು ಅವ್ರ ಗಲ್ಲಿಗೆ ಹೋಗಲೇಬೇಕು ಸರ್. ಇಷ್ಟೇ ಸರ್. ನ್ಯೂಸ್ ಸಂಗಮಕ್ಕಾಗಿ ರವಿಕುಮಾರ್, ವಿರಾಜಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ಅಧಿಕಾರ ಸ್ವೀಕರಿಸಿದ ಬೆನ್ನಲ್ಲೇ ಕುಶಾಲನಗರ ಕಾಂಗ್ರೆಸ್ ವತಿಯಿಂದ ಫೀಲ್ಡ್ ಮಾರ್ಷಲ್ ಕಾರ್ಯಪರುತ್ತದಲ್ಲಿ ಸಂಭ್ರಮಾಚರಣೆ ಮಾಡಿದರು. ಕುಶಾಲನಗರ ತಾಲೂಕಿನ ಶಿಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಬಾಬನಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನಲ್ಲಿ ಲೋಕ ಕಲ್ಯಾಣಾರ್ಥ ಅಂಗವಾಗಿ ಹೋಳಿಗೆಮ್ಮ ಹಬ್ಬ ಆಚರಣೆ ಮಾಡಿದರು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ LN.